ಕೊಡ್ಬೇಡ ಒಮ್ಮೆ ಯಮ್ಮಿ. ಬಾದಾಮ್ ಜ್ಯೂಸ್ ಅಂತಿದ್ದೀನಿ. ಬಂದ್ಬಿಟ್ಟು ಸ್ವೆಟರ್ ಹಾಕೊಂಬಂದೆ. ನೋಡಿದ್ರೆ ಬಿಸಿ ಬಿಸಿ ತಿಂದು ಬೆವರ್ತಾ ಇದ್ದೀನಿ ನಾನು ನೋಡಿ. Guys, welcome back to our YouTube channel Crazy Sisters Teju. I am Diksha. ಏನೇ ಬ್ರೈಟಸ್ ಕಡಿಮೆ ಇಟ್ಟಿದ್ದೀನಿ ಕಣೆ, ಅದಕ್ಕೆ ಅವಾಗ್ಲಿಂದ ಮಾತಾಡ್ ಫಸ್ಟ್. ಗಾಯ್ಸ್ ತಲೆ ನೋವ್ತಿದೆ, ಸಾರಿ ಗಾಯ್ಸ್, ತಲೆ ನೋವ್ತಿದೆ, ಅದಕ್ಕೆ ನನಗೆ ಅವಾಗ್ಲಿಂದ ಟೆನ್ಷನ್ ಆಗ್ತಿದೆ. ಸೊ ಗಾಯ್ಸ್, ನಾವಿವತ್ತು ಇಡ್ಲಿ ತಿನ್ನೋಕ್ಕೆ ಹೋಗ್ತಿದ್ದೀವಿ. ಎಲ್ಲಿ ಅಂತಂದರೆ ಅವಿನಿ ರೋಡಲ್ಲಿ. ಹೇಳಿ ಮಾತಾಡ್ವಾ. ಅವಿನಿ ನೋಡ್ವಾ, ನೋಡಿ ಅವಿನಿ ರೋಡ್ಗೆ ಹೋಗ್ತಿದ್ದೀವಿ ಗಾಯ್ಸ್. ಅಲ್ಲಿ ಹೋಗೋಣ ಸಿಗ್ತೀವಿ, ಬನ್ನಿ. ಆಲ್ರೆಡಿ ಮಮ್ಮಿ ಪಪ್ಪ ಆಲ್ರೆಡಿ ಕಾಯ್ತಾ ಇದ್ದಾರೆ ಕೆಳಗಡೆ. ಸೊ ಬನ್ನಿ ಹೋಗೋಣ. ಏನಕ್ಕೆ ಅಂತಂದರೆ ಮಮ್ಮಿಗೆ, ದೀಕ್ಷಾಗೆ ಎಲ್ಲರಿಗೂ ಇಡ್ಲಿ ತಿನ್ಬೇಕಂತ ಅನಿಸ್ತೈತಂತೆ ಬಿಸಿ ಬಿಸಿ. ಸೊ ಅದಕ್ಕೆ ಪಪ್ಪ ಹೇಳಿದ್ರು ಅವಿನಿ ರೋಡಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅಲ್ಲಿ ಟ್ರೈ ಮಾಡೋಣ ಅಂತ ಹೋಗ್ತಿದ್ವಿ. ಇವಾಗ ಆಲ್ರೆಡಿ 8:30 ಆಗಿದೆ. ಸರಿ ಬನ್ನಿ ಹೋಗೋಣ. ನಾವು ಬಂದಿದ್ದೀವಿ ಇಲ್ಲಿಗೆ. ದೀಕ್ಷಾ ಫುಲ್ ಖುಷಿ ಆಗ್ಬಿಟ್ಟಿದೆ. ಅಯ್ಯೋ, ಗೋಬಿ ಕೂಡ ಇದೆ ಅಂತ ಪಪ್ಪ ಹೇಳಿದ್ದಾರೆ. ಫುಲ್ ಖುಷಿ ಆಗೋಯ್ತು ಇವಳಿಗೆ. ನಾನು ನನ್ನ ಪಾಕೆಟ್ ಐತೆ, ಅಲ್ಲಿ ಬನ್ನಿ ಏನು ತಿಂತೀವಿ ಅಂತ ಎಲ್ಲ ತೋರಿಸ್ತೀವಿ. ಆ್ಯಂಡ್ ನಾವು ಅವಿನಿ ರೋಡಲ್ಲಿ ಇದ್ದೀವಿ. ಏಯ್ ಮೆಂಟ್ಲಾಗ್ಬಿಟ್ಟಿದ್ದಾಳೆ ಹೇಳು. ಇಲ್ಲಿ ಪಪ್ಪ ಇದ್ದಾರೆ, ಆಮೇಲೆ ಇಲ್ಲಿ ಮಮ್ಮಿ. ಆ್ಯಕ್ಚುಲಿ ನಾವು ತುಂಬ ದಿನ ಆದಮೇಲೆ ಆಚೆ ಬಂದಿದ್ದೀವಿ ಈ ಥರ ನೈಟ್ ಹೊತ್ತಲ್ಲಿ. ಎಲ್ಲರೂ ತುಂಬ ವರ್ಷ ಆಗಿತ್ತು ಅನಿಸುತ್ತೆ. ನಮ್ಮ ಮನೆ ಹತ್ರನೇ ಹೋಗ್ಬಿಡ್ತಿದ್ವಿ. ಆ್ಯಂಡ್ ಎಲ್ಲರೂ ನಮ್ಮನ್ನ ನೋಡ್ತಿದ್ದಾರೆ, ಮಾಡ್ತಿದ್ರೆ. ಬನ್ನಿ ಹೋಗೋಣ. ಇವಾಗ ತರಕಾರಿ ತೊಗೊತಾರೆ ಅನಿಸುತ್ತೆ. ಇದೆಲ್ಲ ಇದೆ, ನಮ್ಮ ಮನೆ ಹತ್ರ ಸಿಗಲ್ಲ ಅಂದ್ಬಿಟ್ಟು ಇಲ್ಲ ತೊಗೊತಾರೆ ಅನ್ಸುತ್ತೆ. ಇಲ್ಲಿ ನಾವು ಬರ್ತಿದ್ವಿ. ಹೌದು, ಚಿಕ್ಕುಗೆ ನಾಳೆ ಸ್ಟಡಿ ಹಾಲಿಡೇ ಕೊಟ್ಟಿದ್ದಾರೆ. ಸ್ಟಡಿ ಹಾಲಿಡೇ ಎಷ್ಟಾಗಿ ಯುಟಿಲೈಸ್ ಮಾಡ್ಕೊತಿದ್ದಾಳೆ ನೋಡಿ ಡಿಕ್ಕು. ಗಾಯ್ಸ್, ಇಲ್ಲಿ ಅವಿನಿ ರೋಡಲ್ಲಿ ನನ್ನ ಫ್ರೆಂಡದು ಅದೇ ಒಂದು ಸತಿ ಬರ್ಡೇ ಮಾಡಿದ್ದು ವಿಡಿಯೋ ಹಾಕಿದ್ನಲ್ಲ, ಅವ್ರದ್ದು ಅಂಗಡಿ ಇದೆ. ಅವ್ರು ಇದ್ದಾರಾ ಇಲ್ವ ನೋಡೋಣ, ಇದ್ದರೆ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಗಾಯ್ಸ್, ಇದೆ ಅಂಗಡಿ ಮುಚ್ಚಿದೆ, ಲೇಟ್ ಆಗೋಯ್ತಲ್ಲ ಅದಕ್ಕೆ. ಸೊ ಎಷ್ಟು ಖಾಲಿ ಆಗಿದೆ ರೋಡ್ ಎಲ್ಲ. ಆಲ್ಮೋಸ್ಟ್ ಎಲ್ಲ ಅಂಗಡಿನೂ ಮುಚ್ಚಿಬಿಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು ಅವಿನಿ ರೋಡ್ನ. ಯಾವಾಗಲೂ ಬೆಳಗ್ಗೆ ಹೊತ್ತು ಬರ್ತೀವಿ, ಎಷ್ಟು ರಶ್ ಇರುತ್ತೆ ಗೊತ್ತಾ, ಗಚ್ಚಿ ಬಿಚ್ಚಿ ಅಂತ. ಇದೇ ರೋಡಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಅವತ್ತು ಪಾಪು ಬರ್ಡೇಗೆ ಬಟ್ಟೆ ತರೋವಾಗ ಇಲ್ಲಿ ಬಂದಿದ್ವಿ. ಬಟ್ ಇಷ್ಟೊಂದು ಅಂಗಡಿ ಇದ್ದಿಲ್ಲ. ಬೆಳಗ್ಗೆ ಹೊತ್ತು ಒಂದೇ ಒಂದು ಅಂಗಡಿ ಇತ್ತು. ಇವಾಗ ಫುಲ್ ಜಾಸ್ತಿ. ಸೊ ಗೈಸ್, ನಾವಿಲ್ಲಿ ಬಂದ್ವಿ ಇಡ್ಲಿ ತಿನ್ನೋಣ. ಆಹಾ, ಡಿಕ್ಕೋ ಏನೇನು ಆರ್ಡ್ರ್ ಮಾಡಿದ್ಯಾ ಡಿಕ್ಕೋ? ಚಟ್ನಿನೇ ಹಾಕೊಂಡಿಲ್ಲ ಡಿಕ್ಕು. ಮಮ್ಮಿದು ಆ್ಯಂಡ್ ಪಪ್ಪ ಅಲ್ಲೋದು ಹೇಳೋಕ್ಕೆ. ಬಿಸಿ ಇದೆ ಗಾಯ್ಸ್ ತುಂಬ. ಗಾಯ್ಸ್, ನಾವು ಇವಾಗ ಮಸಾಲೆ ದೋಸೆ ತೊಗೊಂಡೆ ನಾನು. ಆಮೇಲೆ ದೀಕ್ಷಾ ಗೀ ದೋಸೆ ತೊಗೊಂಡು, ಅದು ಖಾಲಿನೇ ಆಗೋಯ್ತು. ನಾನು ವೀಡಿಯೋ ತೆಗಿಯೋದೇ ಮರ್ತೋದೆ. You look like so homeless. ಸೆಕೆಯಲ್ಲಿ ಸೊಪ್ಪು ಹಾಕೊಂಡು ಓಡಾಡ್ತಾ ಇದ್ದೀನಿ. ಕೊಡು, ಇಟ್ಕೊಂಡು ಪ್ಲೇಟ್. ಗಾಯ್ಸ್, ನಾನು ಏನು ಅಂದ್ಕೊಂಡೆ, ಚಳಿ ಇರುತ್ತೆ ಅಂದ್ಕೊಂಡ್ಬಿಟ್ಟು ಸ್ವೆಟರ್ ಹಾಕೊಂಬಂದೆ. ನೋಡಿದ್ರೆ ಬಿಸಿ ಬಿಸಿ ತಿಂದು ಬೆವರ್ತಾ ಇದ್ದೀನಿ ನಾನು ನೋಡಿ. ಸೆಕೆ ಆಗ್ತದೆ. ವಾಟ್ ಆರ್ ಯು ಕಮೆಂಟ್ಸ್? ಟೆಲ್ ನೋ ಕಮೆಂಟ್ಸ್. ನಿಮಗೆ ಸೆಕೆ ಆಗ್ತಾರೆ, ನಮ್ಗೆ ಇನ್ನೆಷ್ಟು ಆಗೋದು. ತುಂಬ ಬಿಸಿ ಬಿಸಿ ಆಗಿದೆ. ಎಷ್ಟು ತಿಂದಿದ್ದಾಯಿತು. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇಟ್ಕೊಂಡು ತಿನ್ನೋಕ್ಕೆ ಎಷ್ಟು ಕಷ್ಟ ಆಯ್ತು ಗೊತ್ತಾ. ಬಿಸಿ ಬಿಸಿ ಫುಲ್ ಸೆಕೆ. ಸೊ ಗೈಸ್, ಇವಾಗ ಬಾದಾಮ್ ಹಾಲು ಕುಡಿತೀವಿ. ಗೈಸ್ ನೋಡಿ ಎಷ್ಟು ರಶ್ ಆಯಿತು, ಎಷ್ಟೊಂದು ಜನ ಬಂದುಬಿಟ್ರು.
ಕೂತಿದ್ದಾಳೆ. ಸೆಕೆ ಅದಕ್ಕೆ ಕಣ್ಣಲ್ಲಿ ಬಿಚ್ಬಿಟ್ಟಾಗ ಬಾದಾಮ್ ಜ್ಯೂಸ್ ಕುಡಿತೀನಿ, ಬಾದಾಮ್ ಮಿಲ್ಕ್ ಕುಡಿತೀನಿ. ಬಾದಾಮ್ ಜ್ಯೂಸ್ ಅಂತಿದ್ದೀನಿ. ತಗೊಂಡಿರ ಇವಳು ನೋಡು. ಕೊಡ್ಬೇಡ ಒಮ್ಮೆ, ಕೊಡ್ಬೇಡ ಅವಳಿಗೆ. ತಗೋ ಅಂದರೆ ತಗೊಂಡ್ಲಿಲ್ಲ. ಬೇಕಾ ಇನ್ನೊಂದು? ಏನಂದ್ರೆ ಟೇಸ್ಟ್ ನೋಡ್ಬೇಕಷ್ಟೇ. ಸಮಾಧಾನನಾ? ವರ್ಕ್ ತಗೊಂಡು ಅದೇ ಟೇ ಟೈಮಲ್ಲಿ ಬಂದರೆ ಅಲ್ಲಿ ಪಾರ್ಕಿಂಗ್ ಇವರು ನೋಡಿ ಮಾಡು ಮಾಡಬೇಕು. ಕುತ್ಕೊಡಬೇಕು ಕೆಳಗಡೆ. ಸೈಲೆಂಟಾಗಿ ಹೋಗ್ತಿದ್ದಾರೆ. ಖಾಲಿಯಾಗಿದೆ ರೋಡ್. ರಂಜಿತಾ ಮೇಲೆ ಹುಚ್ಚಿ ಆಗಿದ್ದಾಳೆ ಅವಳು. ರಂಜಿತಾಳೆ ಕನ್ನಡ ವರ್ಷ ಕದ್ದಿರುವ ಸುಂದರಿ. ಸೆಕೆ ಆಗೋದು ಬಿಸಿ ಬಿಸಿ ತಿಂದು. ಅಂದರೆ ವಿಂಟರ್ ಚೆನ್ನಾಗಿರುತ್ತೆ, ಚಳಿಗಾಲದಲ್ಲಿ ಅಂದರೆ ಬಿಸಿ ಬಿಸಿ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಬಟ್ ಇವಾಗ ಸಮ್ಮರ್ ಅಲ್ವಾ, ನಾ ಎಷ್ಟೊತ್ತಿಗಾದ್ರೂ ಯಾಕ ಜಾಕೆಟ್ ಅಂತೂ ಇಚ್ಛೆ ಇಲ್ಲ ಅವಾಗಿಂದ ಅಂತೂ ಇಲ್ಲ. ಹೆಂಗೆ ನಾವು ಫುಡ್ಡು ಎಲ್ಲ ಚೆನ್ನಾಗಿದೆ. ನೀವು ಬಂದು ತಿನ್ನಿ ಯಾವಾಗಾದರೂ. ಒಂದ್ಸಲಿ ಬರ್ಬೋದು. ಎಷ್ಟೊಂದು ಜನ ಇರ್ತಾರೆ. ಎಷ್ಟೊತ್ತವರೆಗೂ ಇರುತ್ತೆ ಮಮ್ಮಿ? ಅಂಗಡಿಗಿಲ್ಲ ಮುಚ್ಚಿಬಿಡಿಯಲ್ಲ. ಅಲ್ಲ ಅದು ಇಡ್ಲಿ ಎಷ್ಟೊತ್ತವರೆಗೂ ಇರುತ್ತೆ ಇಡ್ಲಿ? 8:30 11 ಅಂತ ಹೇಳ್ತದಲ್ಲ. 8:30 ಸೊ ಅಷ್ಟೊತ್ತವರೆಗೂ ಇರುತ್ತೆ. ನೀವು ಬಂದೇ ತಿನ್ಬೋದು. ಏನಾದರೂ ಲೇಟ್ ಆಯಿತು ಅಂತಂದರೆ ಇಲ್ಲಿ ಬಂದು ತಿನ್ಬೋದು. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ತಲೆ ನೋವ್ತದೆ ನಮ್ಗೆ ಸ್ವಲ್ಪ. ಇದೆ ನೋಡಿ ಇಲ್ಲಿ ಗಾಯಸ್. ಸೊ ಇಲ್ಲಿ ವಿಧಾನಸೌಧ ಇದೆ, ಲೈಟಿಂಗ್ ಎಲ್ಲ ಹಾಕಿದ್ದಾರೆ ನೋಡಿ. ಆವಾಗ ಯಾವತ್ತೋ ಸ್ಟಾರ್ಟ್ ಮಾಡಿದ್ದು, ರಿಪಬ್ಲಿಕ್ ಡೇಗ ಮಮ್ಮಿ ಸ್ಟಾರ್ಟ್ ಮಾಡಿದ್ದು. ಅವತ್ತು ನಮಗೆ ಬರೋಕ್ಕಾಗಿಲ್ಲ. ಸೊ ಇವತ್ತು ನೋಡಿ ವಾವ್ ಎಷ್ಟು ಇದೆ ಮಮ್ಮಿ. ಯಾವುದೋ ಪ್ಯಾಲೇಸ್ ಥರ ಇದೆ, ಇದು ಮೈಸೂರು ಪ್ಯಾಲೇಸ್ ಥರ ಇದೆ. ಮತ್ತು ಇವತ್ತು ಹಾಕಿದಾರಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಫೀಲಿಂಗ್ ಸೋ ಡಿಫ್ರೆಂಟ್, ಎಲ್ಲೋ ಬಂದಿರೋ ಥರ ಇದೆ. ಬಟ್ ಫೋನಲ್ಲಿ ಅಷ್ಟು ಚೆನ್ನಾಗಿ ಬರ್ತಿಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ, ಇನ್ನೂ ಎಷ್ಟೊಂದು ಜನ ಇದ್ದಾರೆ. ಸೋ ಸೈಲೆಂಟ್. ನೈಸ್ 3 ಕಲರ್ಸ್ ಹಾಕಿದ್ರು ಆ್ಯಕ್ಚುಲಿ. ಮೇಲೆ ಒಂದು ಕೆಳಗಡೆ ಒಂದು. ಇಂಡಿಪೆಂಡೆನ್ಸ್ ಡೇಗೇನೋ ಮಾಡಿದರು. ಬಸ್ ನೋಡಿ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಇದ್ದಾರೆ. ಇದು ರೀಸೆಂಟಾಗೆ ಸ್ಟ್ಯಾಚು ಮಾಡಿದ್ದು. ಇದು ಏನೋ ಮಾಡ್ತಿದ್ದಾರೆ ಗಾಯ್ಸ್. ಫೋನ್ ಎಲ್ಲ ತುಪ್ಪ ಕೈಯಲ್ಲಿ ಮುಟ್ಟಿ ಒಂಥರ ಆಗ್ಬಿಟ್ಟಿತ್ತು ಅನ್ಸುತ್ತೆ. ಕ್ಯಾಮ್ರಾ ಕ್ಲಿಯರಾಗೇ ಬಂದಿಲ್ಲ. ಇವಾಗ ಹೊಡ್ಸಿದ್ಮೇಲೆ ನೀಟಾಗಿ ಬರ್ತಿದೆ. ಹೇಗೆ ಗಾಯ್ಸ್ ನಾವು ಗಮ್ ಹೊಟ್ಟೋಗಿದೆ. ಅದು ಅಯ್ಯೋ ಸಾಯಿಸ್ತಾಳೆ ಗಾಯ್ಸ್. ಚಿಟ್ಟೆನ ಮರ್ಡರ್ ಮಾಡ್ತಾಳೆ. ಫೈನಲಿ ಮನೆಗೆ ಬಂದು ಆಚೆ ಕಡೆ ಚೆನ್ನಾಗಿತ್ತು ಗಾಯ್ಸ್ ತಣ್ಣಕ್ಕೆ. ಮನೆ ಒಳಗಡೆ ಬಂದ ತಕ್ಷಣ ಒಂಥರ ಹಬೆ ಆಗ್ತಾಯಿದೆ. ಸೊ ಈ ವಿಡಿಯೋ ಅಷ್ಟೇ. ಯಾಕೆ ಹಿಂಗಾಗಿದೆ ಇಲ್ಲಿ ನನಗೆ ಗೊತ್ತಿಲ್ಲಪ್ಪ. ಡಿಕ್ಕು ಏನೋ ಮಾಡಿರ್ತಾಳೆ. ಸೊ ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಲೈಕ್. ಡಿಕ್ಕು ಮಾಡ್ತಾರೆ ದೀಕ್ಷಾ ಅಂತ ಕರಿ. ಹೇಳು ಲೈಕ್ ಶೇರ್ ಕಾಮೆಂಟ್ and subscribe. Next vlog. Bye.